ನಮಾಮಿ ಶಂಕರ. ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಯಾವುದೇ ಕಾರಣಕ್ಕೂ ತುಂಬ ಜನ ಗೊತ್ತಿಲ್ಲ, ಬುಧವಾರ ನಮ್ಮ ಕೈಯಿಂದ ದುಡ್ಡು ಹೊರಗಡೆ ಹೋಗಬಾರದು, ಸ್ಥಿತಿ ತಪ್ಪು ಬಿಡುತ್ತದೆ. ಶುಕ್ರವಾರ ಹೋಗ್ಬಾರ್ದು ಕೇಳಿರ್ತೀರಿ, ಅಮಾವಾಸ್ಯೆ ಹೋಗ್ಬಾರ್ದು ಕೇಳಿರ್ತೀರಿ, ಹುಣ್ಣಿಮೆ ಹೋಗ್ಬಾರ್ದು ಕೇಳಿರ್ತೀರಿ, ಹೌದಲ್ವಾ? ಅಷ್ಟಮಿನೂ ಕೊಡಬಾರ್ದು ಕೇಳಿರ್ತೀರಿ. ಆದರೆ ಶುಕ್ರವಾರ ಕೊಡಬಾರ್ದು ಗೊತ್ತು, ಮಂಗಳವಾರ ಕೊಡಬಾರ್ದು ಗೊತ್ತು. ಇದೇನು ಗುರುಗಳೇ ಬುಧವಾರ ಆಟೋಬಾಂಬ್? ನಿಜ. ಅದೇ ನಿಜವಾದ ಮಾತೇನಂದ್ರೆ ಬುಧವಾರ ಕೈಯಿಂದ ದುಡ್ಡು ಹೊರಗಡೆ ಹೋಗಬಾರದು, ಕೊಡಬಾರ್ದು. ಒಡವೆ, ವಸ್ತ್ರ, ದುಡ್ಡು, ಪೇಮೆಂಟು, ಸ್ಥಿತಿ. ನಾರಾಯಣ ಆವತ್ತಿನ ದಿನವೇ ಲಕ್ಷ್ಮಿ ಎತ್ತು ಕೊಡ್ತಿದ್ದೀರಿ. ಲಕ್ಷ್ಮಿನ ಅಲ್ಲಿರಬೇಕಾದ ಲಕ್ಷ್ಮಿಯನ್ನ ಕಳಿಸ್ತಿದ್ದೀರಿ ಅಂದ್ರೆ ನಾರಾಯಣ ಒಂಟಿ, ನೀವು ಒಂಟಿ ಆಗ್ತೀರಿ, ನಿಮ್ಮ ಬದುಕು ದುಡಿಯೋದೇ ಆಗುತ್ತೆ. ಆದಷ್ಟು ಬುಧವಾರ ಪೇಮೆಂಟ್ಸ್ ಕೊಡಬೇಡಿ. ಗುರುವಾರ ಕೊಡೋಣ, ಶನಿವಾರ ಕೊಡೋಣ, ಭಾನುವಾರ ಕೊಡೋಣ, ಸೋಮವಾರ ಕೊಡೋಣ. ಯಾವುದೇ ಕಾರಣಕ್ಕೂ ಬುಧವಾರ ದುಡ್ಡು ಕೊಡಬಾರದು. ನಿಮ್ಮ ಸ್ಥಿತಿಗತಿಗಳು ಏರ್ಪೇರಾಗ್ತವೆ. ಗಮನಿಸಿ ನೋಡಿ, ಬೇಕಾದ್ರೆ ಗಮನಿಸಿ ನೋಡಿ. ಕೆಲವೊಂದು ಹೇಳ್ತೇವೆ, ಕೆಲವು ದಿನ ನಮಗಿಲ್ಲ, ನಮಗ್ ಪುರುಡಿಲ್ಲ, ಸೂತಕ ಇಲ್ಲ, ಕೆಲವೊಂದು ಕಟ್ಟಳೆಗಳು ನಮಗೆ ಅಪ್ಲೈ ಆಗಲ್ಲ, ನಮಗಿಲ್ಲ. ಗುರು ಹುಣ್ಣಿಮೆ, ಗುರು ಪೌರ್ಣಮಿ, ಮತ್ತು ಯಾವುದೋ ಒಂದು ಕಾರ್ಯಕ್ರಮ, ಬೆಳಿಗ್ಗೆ ಹೋಗ್ತಾನೆ ಗುರುಗಳು ಅಂತ ಒಂದು ಪ್ರವಚನ, ಅದೊಂದು ಆನಂದ. ಮೊನ್ನೆ ಕೂಡ ಒಂದು ತಾಯಿ ಜೀವ ಹಾಕಿದೆ ಸವದತ್ತಿನಲ್ಲಿ. 9 ದಿನ ಜಾತ್ರೆ ಗುರುಗಳೇ ನಮ್ಮೂರಿಗೆ ಬನ್ನಿ ಅಂತ. ಬಿಸಿಲು ನಾನು ತಟ್ಕೊಳ್ಳಲ್ಲ, ನಂಗೆ ಇಲ್ಲೆಲ್ಲ ಹುಣ್ಣಾಗ್ಬಿಡುತ್ತೆ, ಕೆರ್ತಾಗ್ಬಿಡುತ್ತೆ ಪುಟ್ಟ ಸೆಕೆಗೆ. ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್. ರಾಹು ಪ್ರಭಾವ ಇರೋದ್ರಿಂದ, ರಾಹು ನಕ್ಷತ್ರದಲ್ಲೇ ಹುಟ್ಟಿರೋದ್ರಿಂದ, ಆ ರಾಹು ಲಗ್ನದಲ್ಲೇ ಹುಟ್ಟಿರೋದ್ರಿಂದ ಅದೊಂದು ತುಂಬ ಬೇಗ ಇನ್ಫೆಕ್ಷನ್ ಆಗುತ್ತೆ. ನಾನೇನು ಪಾದಕ್ಕೆ ಶರಣು, ನನ್ನಮ್ಮ ನಿಮ್ಮ ರೂಪದಲ್ಲಿ ನಾನು ನೋಡ್ಕೋತೇನೆ. ಆ ಅಮ್ಮನನ್ನು ಯಾವಾಗ ಬೇಕಾದ್ರೂ ನೋಡ್ಬೋದು, ನಿಮ್ಮನ್ನು ನೋಡ್ಲಿಕ್ಕೆ ಆಗಲ್ಲ, ದಯಮಾಡಿ ಕ್ಷಮಿಸಿ. ಆಗಲಿ ಕಾರ್ತಿಕ ಮಾಸ ಸಂದರ್ಭದಲ್ಲಿ ಅಂಥದ್ದೊಂದು ಕಾರ್ಯಗಳು, ವೈಶಿಷ್ಟ್ಯತೆಗಳು ನಡೆದಾಗ ಖಂಡಿತ ಬರ್ತೇನೆ, ನಿಮ್ಮನೆ ಪ್ರಸಾದ ಸೇವಿಸ್ತೇನೆ. ನಿಮ್ಮನ್ನು ಒಂದು ಬೊಗಸೆ ಅಜ್ಜೋಳದ ರೊಟ್ಟಿಯೋ ಮಂಡಕ್ಕಿಯೋ ನನಗೆ ನಿಮ್ಮ ಸೌಭಾಗ್ಯ ಖಂಡಿತ ಬರ್ತಾನೆ ತಾಯಿ, ಇರಲಿ ಆ ಒಂದು ಭಾವ. ಸೊ ಈ ಒಂದು ನಾರಾಯಣ ಸ್ಥಿತಿ ಬುಧವಾರ ಇದೆಯಲ್ಲ, ಸ್ಥಿತ್ಯಂತರ ಬುಧವಾರ, ಈ ಗುರು ಹುಣ್ಣಿಮೆಗೆ ಆ ಒಂದು ಪ್ರವಚನ, ಮಾತು, ಪ್ರಸಾದ ಗುರುವಾಗಿ ನಾವು ಕೊಡಬೇಕು. ನಮ್ಮನ್ನ ಅಷ್ಟಾಗಿ ಕೊಟ್ಬಿಟ್ಟಿದ್ದೀರಿ, ಪ್ರೀತಿಸ್ಬಿಟ್ಟಿದ್ದೀರಿ. ಸರಿ ಆಯ್ತು, ಏನೋ ತಗೊಂಡು ಹೋಗಿದ್ದೆ, ನನ್ನ ಮಟ್ಟಕ್ಕೆ ಹಂಚಿದ್ರೆ ನನ್ನ ತುಂಬಾ ಆತ್ಮೀಯ ಒಬ್ರು ಗುರುಗಳೇ, ಯಾವಾಗಲೂ ನೀವೇ ಹೇಳ್ತೀರಾ ಹುಣ್ಣಿಮೆ ಕೊಡಬಾರ್ದು, ಅಮಾವಾಸ್ಯೆ ಕೊಡಬಾರ್ದು, ಅಷ್ಟಮಿ ಕೊಡಬಾರ್ದು, ಮಂಗಳವಾರ ಕೊಡಬಾರ್ದು, ಶುಕ್ರವಾರ ಕೊಡಬಾರ್ದು. ಗುರು ಹುಣ್ಣಿಮೆ ಅಂತ ನೋಡ್ದೇನೆ, ಹುಣ್ಣಿಮೆ ಅಂತ ನೋಡ್ದೇನೆ, ಹುಣ್ಣಿಮೆಲ್ಲ ದೊಡ್ಡ ಹುಣ್ಣಿಮೆ, ಗುರು ಹುಣ್ಣಿಮೆ ಎತ್ತು ಕೊಟ್ಬಿಟ್ರಿ ಅಂತ ನಾ ಹೇಳಿದೆ. ಗುರು ಹುಣ್ಣಿಮೆ ಅಂದ್ರೆ ಗುರು ಹಂಚುವುದು, ಜ್ಞಾನ ಹಂಚುವುದು, ಕೊಡುವುದು, ತಗೊಳ್ಳೋದಲ್ಲ. ನನಗೆ ಕೊಟ್ಟಿದ್ದೆಲ್ಲ ಇವರೇ, ಕೊಟ್ಟಿದ್ದಿವ್ರೆ, ತಿರುಗಿಸ್ಕೊಡ್ಬೇಕಾಗಿರೋದು ನನ್ನ ಕರ್ತವ್ಯ. ನಮಗದು ಅಪ್ಲೈ ಆಗೋಲ್ಲ, ನಮಗಿಲ್ಲ. ನಮ್ಮದೆಲ್ಲ ಅವರದ್ದೇ. ಈ ಸ್ವತ್ತು, ಜ್ಞಾನ, ಬುದ್ಧಿ, ಮಾತು, ಆಲೋಚನೆ ನಮಗದು ಅಪ್ಲೈ ಆಗಲ್ಲ ಬಿಡಿ ಅಂತ ನೀವು ನಂಬಲ್ಲ. ಅವತ್ತು ಸಂಜೆ ಒಬ್ರು ಅರ್ಜೆಂಟಾಗಿ ನೋಡ್ಬೇಕು ಅಂತ, ಒಂದು ಕೈ ಹಿಡ್ತಾನು ಇಲ್ವಾ ಗುರುಗಳೇ ಅಂತ. ಏನೋ ಇವ್ರು ಕೊಟ್ಟಿದ್ರು ಕೊಟ್ಟಿದ್ದಾನೆ ಬಿಡಪ್ಪ ಅಂತ. ನೋಡಿ, ಹುಣ್ಣಿಮೆ ನಾನು ಕೊಟ್ಟಿದ್ದಾನೆ, ಅದರ 10 ಪಟ್ಟು ಅವರ ಕಾರ್ಯ ಆಗಿದೆ, ಸೇವೆ ಆಗಿದೆ ಅಂತ ಹೇಳಿ ನಿಂತು ನೀವು ಇಲ್ಲ ಗುರುಗಳೇ ನೀವು ನಂಬಿಸೋದು ಅಂತ ಹೇಳಿ ಏನೇನೋ ಹೇಳಬಾರದು. ನಮಗೆ ಅಪ್ಲೈ ಆಗೋಲ್ಲ, ಆದರೆ ನಿಮಗೆ ಅಪ್ಲೈ ಆಗುತ್ತೆ. ನೀವು ಯಾವಾಗಲೂ ವೃದ್ಧಿಯಲ್ಲಿರಬೇಕು. ಈ ರೀತಿ ಏರುಪೇರಾಗಬಾರದು ಅಂದರೆ ಆದಷ್ಟು ಬುಧವಾರ ಇನ್ಮೇಲೆ ನಿಮ್ಮ ಡೈರಿನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಾರಾಯಣ ಅಂದ್ರೇನೆ ಸ್ಥಿತಕಾರಕ, ದುಡಿಮೆ, ವ್ಯವಸ್ಥೆ. ನೀವು ಇವತ್ತೇನಿದ್ದೀರೋ ವರ್ತಮಾನಕ್ಕೆ ಕಾರಣೀಕರ್ತ ನಾರಾಯಣರೇ.
ವಿಷ್ಣುವೇ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅನ್ನತಕ್ಕಂಥದ್ದು. ಸೊ ಆ ಹರಿಯ ದಿನ ಬುಧವಾರ, ಬುಧವಾರ ತಗೋ ಕೊಡು, ದಾನ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಹಂಚ್ತೀನಿ, ಕೊಡ್ತೀನಿ. ಅವ್ರಿಗೆ ಹೇಳಿ, ಏನು ನೀವೇನು ದೊಡ್ಡ CM ಅಲ್ಲ, ನೀವು ಸೈನ್ ಹಾಕ್ಲಿಲ್ಲ ಅಂತ CM ಸೈನ್ ಹಾಕ್ಬೇಕು, ಅವ್ರಿಗೂ ಅಪ್ಲೈ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ದೊರೆಗೂ ಕೂಡ ಅಪ್ಲೈ ಆಗೋಲ್ಲ. ದೇವರಿಗೆ, ದೊರೆಗೆ, ಗುರುವಿಗೆ ಮಡಿ ಇಲ್ಲ, ಸೂತ್ಕ ಇಲ್ಲ, ಪುರುಡಿಲ್ಲ, ನಮಗೆ ಯಾವ್ದು ರಾವ್ಕಾಲನೂ ಇಲ್ಲ, ನಮಗೆ ಅಪ್ಲೈ ಆಗೋಲ್ಲ. ನಾವು ಅದೆಲ್ಲ ಹೇಳ್ತಾ ಕೂತ್ಕೋಬಾರ್ದು. ನಿಮಗೆ ಅಪ್ಲೈ ಆಗುತ್ತೆ ನೋಡಪ್ಪ, ನಾಳೆ ಬಾ, ಗುರುವಾರ ಮಾಡ್ಕೊಡ್ತೀವಿ. ಎಮರ್ಜೆನ್ಸಿಗೆ 1,000 2,000 ಏನೋ ತಗೊಳ್ಳೋದು, ಇನ್ನೊಂದು ಹಣ್ಣು ಕಾಯಿ, ಮನೆಗೆ ರೇಷನ್ನು, ಇನ್ನೊಂದು ಅದಿದೆ, ಮಾಡಿ 2 ದಿನ ಮೊದಲು ಸೋಮವಾರ ಕೊಟ್ಬಿಡಿ, ಕೊಡೋದು ಇಲ್ಲ ಭಾನುವಾರವೇ ಕೊಟ್ಬಿಡಿ. 2 ದಿನ ಮೊದಲೇ ಕೊಟ್ರೆ ಏನಾಗುತ್ತೆ ನಿಮಗೆ? ಬುಧವಾರಕ್ಕೆ ಯಾಕೆ ಪೋಸ್ಟ್ಪೋನ್ ಮಾಡ್ಕೋತೀರಿ? ಇನ್ಮೇಲೆ ಬುಧವಾರ ಆದಷ್ಟು ನಿಮ್ಮ ಸ್ಥಿತಿ ಫಿಕ್ಸ್ಡ್ ಆಗಿರ್ಬೇಕು. ನೀವು ಕೆಳಗಡೆ ಇಳಿಬಾರ್ದು, ದಿಢೀರ್ ಇಳಿಕೆ ಅದಾಗಬಾರ್ದು. ಅಂದ್ರೆ ಬುಧವಾರ ಆದಷ್ಟು ದುಡ್ಡನ್ನು ತೆಗೆದು ಕೊಡಬೇಡಿ. ಮನೆ ಖರ್ಚು, ನಿತ್ಯಾನುಷ್ಠಾನಗಳಿಗೆ ತೊಂದರೆ ಇಲ್ಲ. ದೇವ್ರ ಪ್ರಸಾದಕ್ಕೋ ಇನ್ನೊಂದಕ್ಕೋ ಹೋಗ್ತಿದ್ದೀರಿ, ದೇವಸ್ಥಾನಕ್ಕೆ ಹೋಗಿದ್ದೀರಿ, ಅದೊಂದು ದಾನ ಮಾಡ್ತಕ್ಕಂಥದ್ದು, ಅದೆಲ್ಲ ದೇವ್ರ ಪ್ರಸಾದ. ಮನೆಗೆ ಬೇಕಾಗಿರೋ ರೇಷನ್ ತರೋದು, ಅದಕ್ಕೆಲ್ಲ ತೊಂದರೆ ಇಲ್ಲ. ದ ಪೇಮೆಂಟ್ ಯಾರು ಕೇಳಿದ್ರು ಕೊಡೋದು, ಇಟ್ಕೊಳ್ಳಿ. ಸಾಲ ಕೇಳಿದ್ರು, ಸಹಾಯ ಕೇಳಿದ್ರು, ಇನ್ನೊಂದೇನೋ ಒಂದು ಪೇಮೆಂಟ್ ಮಾಡಬೇಕು, ಸ್ಯಾಲ್ರೀಸ್ ರಿಲೀಸ್ ಮಾಡಬೇಕು, ಒಂದಿನ ಮೊದಲೇ ಮಾಡಿಬಿಡಿ. ಮಂಗಳವಾರ ಆಗೋಲ್ಲ, ಸೋಮವಾರನೇ ಮಾಡಿಬಿಡಿ. ಕಾಯೋದೇನಕ್ಕೆ? ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ